ನನ್ನ ಗಂಡ ಯಾವಾಗಲೂ ಬೇಗ ಬರ್ತಾ ಇದ್ದವರು ಇವತ್ತು ತುಂಬ ಲೇಟಾಗಿದ್ದರು. ಬಂದಿರಲಿಲ್ಲ. ಯಾವತ್ತು ಹೀಗೆ ಮಾಡಿರಲಿಲ್ಲ. ಅವ್ರ ಕೆಲಸದಲ್ಲಿ ಲೇಟ್ ಆದರೆ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಆದರೆ ಇವತ್ತು ಹಬ್ಬ ಸದ್ಯ ಅಷ್ಟರಲ್ಲಿ ಬಂದರು. ನಾನು ಒಳಗಡೆ ಹೋದೆ ಕಿಚನ್ಗೆ. ಬಂದು ಹಾಲ್ನಲ್ಲಿ ನೋಡ್ತೀನಿ ಇರಲಿಲ್ಲ. ಹೊರಗಡೆ ಬಂದು ನೋಡಿದಾಗ ಅಲ್ಲೂ ಇರಲಿಲ್ಲ. ನಾನು ರೂಮ್ಗೆ ಹೋಗಿ ನೋಡಿದೆ, ಅಲ್ಲೂ ಇರಲಿಲ್ಲ. ಕೊನೆಗೆ ಮಗನ ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಇದ್ದರು. ಹೇಗೆ ಅಂದರೆ ತಲೆಗೆ ಕೈ ಮಡಗಿ ತಲೆ ಬಗ್ಗಿಸಿ ಕೂತಿದ್ರು. ನಾನು ಹೋಗಿ ಏನಾಯಿತು ಅಂತ ಕೇಳಿದೆ. ಅದಕ್ಕೆ ಅವರು ಏನು ಉತ್ತರ ಕೊಡಲಿಲ್ಲ. ನಾನು ಹೇಳಿದೆ ಊಟ ಬಡಿಸ್ಲಾ ಅಂತ. ಆಗ ನನಗೆ ಬೇಡ ಊಟ ಅಂತ ಮಲ್ಕೊಳ್ಳೋಕ್ಕೆ ಹೋದರು. ನಾನು ಊಟ ಮಾಡ್ಕೊಂಡು ಹೋಗಿ ಮಲ್ಕೋತಿದ್ದೆ. ಆದರೆ ಅವರು ಅಲ್ಲೂ ಮಲ್ಕೊಂಡಿಲ್ಲ. ಸಿಗರೆಟ್ ಸೇರ್ತಾ ಟೆನ್ಷನಲ್ಲಿ ಕೂತಿದ್ರು. ಇಡೀ ರಾತ್ರಿ ಮಲಗಿರಲಿಲ್ಲ. ನಾನು ಮಧ್ಯರಾತ್ರಿ ಎದ್ದು ಕೇಳಿದೆ ಏನಾಯಿತು ಹೇಳಿ ಅಂತ. ಆದರೆ ಅವರು ಹೇಳ್ತಾ ಇರಲಿಲ್ಲ. ಅವ್ರು ಹಾಗೆ ಏನು ಟೆನ್ಷನ್ ಇದ್ದರೂ ನನ್ನ ಹತ್ರ ಹೇಳ್ಕೊತಿರ್ಲಿಲ್ಲ. ನನ್ನ ಮದುವೆ ನನ್ನ ಕಸಿನ್ ಜೊತೆನೇ ಆಗಿದ್ದು. ನನ್ನ ಗಂಡ ಒಬ್ಬ ಲಾಯರ್ ಆಗಿದ್ದ. ನನ್ನ ಅಮ್ಮನಿಗೆ ಈ ಸಂಬಂಧ ಬಂದೆ ತುಂಬ ಖುಷಿಯಾಯಿತು. ಹಾಗೆ ಬೇಗ ಒಪ್ಕೊಂಡ್ರು. ನಾನು ಎಂಗೇಜ್ಮೆಂಟ್ ಎಲ್ಲ ಅವರ ಜೊತೆ ಆಗಿತ್ತು. ಆದರೆ ಅವರು ಫೋನ್ನಲ್ಲಿ ಡೈರೆಕ್ಟಾಗಿ ಬಂದು ಮಾತಾಡ್ತಿರ್ಲಿಲ್ಲ. ಆದರೆ ಏನಾದರೂ ಫಂಕ್ಷನ್ ಏನಾದರೂ ಇದ್ದರೆ ಮೀಟ್ ಆಗ್ತಿದ್ವಿ. ಆದರೂ ಮುಖದಲ್ಲೂ ಖುಷಿಯಾಗಲಿಲ್ಲ ಅಥವಾ ನನ್ನ ನೋಡೋ ಅಂಥ ಉತ್ಸಾಹ ಆಗಲಿ ಇರಲಿಲ್ಲ. ನಾನು ಅವರ ಹಾಗೆ ಏನು ಅಂದ್ಕೊಂಡಿದ್ದೆ. ಹಾಗೆ ಮದುವೆ ಆಯಿತು. ಮದುವೆ ದಿನ ಕೇಳಿದೆ ನೀನು ಹೀಗೇನಾ ಅಂತ. ಆಗ ಅವರು ಹೀಗೇನೆ, ನಾನು ಸೈಲೆಂಟಾಗಿರ್ತೀನಿ, ಆದರೆ ನಿನ್ನ ನೋಡೋದ್ರಲ್ಲಿ ಕಮ್ಮಿ ಮಾಡಲ್ಲ ಅಂತ ಹೇಳ್ತಾ ಇದ್ದ. ಅವ್ನು ಹೇಳ್ದಂಗೆ ನನ್ನ ಚೆನ್ನಾಗಿ ನೋಡ್ಕೋತಿದ್ದ. ನನಗೆ ಅವಶ್ಯಕತೆಗೆ ಇರೋದನ್ನು ತಂದು ಕೊಡ್ತಿದ್ದ. ಹಾಗೆ ನನಗೆ 1 ವರ್ಷದಲ್ಲೇ ಗಂಡು ಮಗು ಆಯಿತು. ಆದರೆ ಸಪ್ಪಾಗಿ ಯಾವಾಗ ನೋಡಿದ್ರೂ ಸ್ಟಡಿ ಮಾಡ್ಕೊಂಡಿರ್ತಿದ್ರು. ನಾನು ಕೇಳಿದಾಗ ಹೇಳ್ತಾ ಇದ್ದ, ಹೀಗೆ ಸೀರಿಯಸ್ ಆಗಿ ಸ್ಟಡಿ ಮಾಡಲಿಲ್ಲ ಅಂದರೆ ಅವ್ರ ಜೀವನ ಹಾಳಾಗುತ್ತೆ. ಅದು ಅಲ್ಲದೆ ತಪ್ಪು ಡಿಸಿಷನ್ ತಗೊಂಡ್ರೆ ನನಗೂ ಶಿಕ್ಷೆ ಆಗುತ್ತೆ ಅಂತ. ನಾನು ಸುಮ್ಮನೆ ಆಗ್ತಾಯಿದ್ದೆ. ಹೀಗೆ ನಾನು ದೊಡ್ಡ ನಾದಿನಿ ಮನೆಗೆ ಬಂದಿದ್ಲು. ಆಗ ನನ್ನ ಚಿಕ್ಕ ನಾದಿನಿ ಅವರಿಬ್ಬರು ಮಾತಾಡ್ತಿದ್ರು. ಆಗ ನಾನು ಅಲ್ಲಿ ನೆಲ ಒರೆಸ್ಕೊಂಡಿದ್ದೆ. ನನಗೆ ಗೊತ್ತಿರಲಿಲ್ಲ ಅಣ್ಣ ಹೀಗೆ ಮರೆತು ಜೀವನ ಮಾಡ್ತಾರೆ ಅಂತ, ಆ ಹೆಣ್ಣನ್ನು ಅಂತ ಹೇಳಿದ್ರು. ಆಗ ನಾನು ಕೇಳಿಸ್ಕೊಂಡು ಏನು ಹೇಳ್ತಾ ಇದ್ದೀರಾ, ಯಾವ ಹೆಣ್ಣು ಅಂತ ಕೇಳಿದೆ. ಆಗ ಅದು ಏನೂ ಇಲ್ಲ, ಅತ್ತಿಗೆ ಅವಳು ನಮ್ಮ ಅಪ್ಪನ ತಂಗಿ ಮಗನ ಬಗ್ಗೆ ಮಾತಾಡ್ತಾ ಇರೋದು ಅಂತ ಮಾತನ್ನು ಬದಲಾಯಿಸಿದ್ಲು. ನಾನು ಕೇಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಕಿಶೋರ್ ನನ್ನ ಚೆನ್ನಾಗಿ ನೋಡ್ಕೋತಿದ್ದ. ಸುಮ್ಮನೆ ಆದೆ. ಹಾಗೆ ನನಗೆ 2 ಗಂಡ್ಮಕ್ಳಾದರು. ನನ್ನ ಚಿಕ್ಕ ನಾದಿನಿನ ಮದುವೆ ಮಾಡಿಸಿ ಕಳಿಸಿದ್ವಿ. ನನ್ನ ಅತ್ತೆನೂ ಸತ್ತೋದ್ರು. ನಾವು ಆರಿಯೇ ಬಿಟ್ಟು ಸಿಟಿ ಕಡೆ ಹೋಗಿ ಸೆಟ್ಲಾದ್ವಿ. ಹಾಗೆ ದಿನಗಳು ಕಳೀತು. ನನ್ನ ಮಗನಿಗೆ ಅವ್ರ ಅಪ್ಪನ ಥರ ಲಾಯರ್ ಆಗಬೇಕು ಅಂತ ಆಸೆ. ಹಾಗೆ ಲಾಯರ್ ಕೋರ್ಸ್ ಮಾಡ್ತಾ ಇದ್ದ. ನನ್ನ ಚಿಕ್ಕ ಮಗ ಇಂಜಿನಿಯರ್ ಓದ್ತಾ ಇದ್ದ. ನಾನು ಅಂದ್ಕೊಂಡೆ ನನ್ನ ಮಗನ ಲಾಯರ್ ಕೋರ್ಸ್ ಆದ ತಕ್ಷಣ ಮದುವೆ ಮಾಡಿಸ್ಬಿಡೋಣ ಅಂತ. ಆದರೆ ನನಗೆ ಗೊತ್ತಿರಲಿಲ್ಲ ನನ್ನ ಮಗನ ಮದುವೆ ಟೈಮಲ್ಲಿ ನನ್ನ ಗಂಡ ಈಗೀಗೆ ಹೆಚ್ಚು ಮನೇಲಿ ಇರ್ತಾ ಇರಲಿಲ್ಲ. ಮತ್ತು ಹೆಚ್ಚಾಗಿ ಕೆಲಸ ಅಂತ ಅವ್ರ ಆಫೀಸ್ನಲ್ಲೇ ಇರ್ತಾಯಿದ್ರು. ನನ್ನ ಮಕ್ಕಳು ಅವರನ್ನು ತುಂಬ ಹಚ್ಕೊಂಡಿದ್ರು. ಅವ್ರು ಇಲ್ಲದಾಗ ಅಮ್ಮ ಅಪ್ಪ ಈಗ ಮನೇಲೇ ಇರ್ತಾ ಇಲ್ಲ, ನನಗೇನೋ ಡೌಟು, ನೀನು ಅಪ್ಪನ ಮೇಲೆ ಒಂದು ಕಣ್ಣು ಮಡಗಿರು ಅಂತ ಅವ್ನು ತಮಾಷೆಗೆ ಹೇಳ್ತಿದ್ದ. ನಾನೇನು ಸ್ವಲ್ಪ ದಿನ ಅವ್ರ ಕೆಲಸ ಆದಮೇಲೆ ಅವ್ರು ಡೈಲಿ ರೂಟೀನ್ ಥರ ಇರ್ತಾರೆ ಅಂತ ಹೇಳಿಬಿಡ್ತಿದ್ದೆ. ಅವ್ನು ನಾಷ್ಟ ಮಾಡ್ಕೊಂಡು ಹೋದ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೆಗಿಯೋದ ಅಂತ ಕೆಲಸ ಮಾಡೋದ ಅಂತ ರೂಮ್ಗೆ ಹೋದೆ. ಆಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ನಾನು ಕಾಲ್ ತೆಗೆದೆ. ಅವಳು ಮಾತಾಡಿದ್ಲು ಮತ್ತು ಏನೋ ಒಂದು ಹೇಳಬೇಕು ಅಂತ ಇದ್ಲು. ಆದರೆ ಅವಳು ಹೇಳೋಕೆ ಮುಜುಗರ ಮಾಡ್ತಾಯಿದ್ಲು. ನಾನು ಏನು ಹೇಳು ಅಂದರೆ, ಆದರೆ ಅವಳು ಹೇಗೆ ಹೇಳಿ ಅಂತ ಇದ್ದೀನಿ ಅಂತ ಹೇಳಿದ್ಲು. ನಾನು ಪರವಾಗಿಲ್ಲ ಹೇಳು ಅಂದೆ. ಆಗ ನಿನ್ನ ಗಂಡ ಈಗ ಮೊದಲಿನ ಥರ ನಿಮ್ಮ ಜೊತೆ ಇದ್ದಾನಾ ಅಂದ್ಲು. ನಾನು ಹಾಂ, ಅದು ಈಗ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆದರೆ ಪರವಾಗಿಲ್ಲ, ಸರಿಯಾಗಿದ್ದಾರೆ ಅಂತ ಹೇಳಿದೆ. ಆಗ ನಿಮ್ಮನೇಲಿ ಯಾರಾದರೂ ಹುಡುಗಿ ಗೆಸ್ಟ್ ಬಂದಿದ್ದಾಳಾ ಅಂತ ಕೇಳಿದ್ಲು. ಏನು ಹುಡುಗಿನಾ? ಇಲ್ಲಿ ಯಾವ ಹುಡುಗಿ ಬಂದಿದ್ದಾಳೆ? ನೀನು ಯಾಕೆ ಹಾಗೆ ಕೇಳ್ತಿದ್ದೀಯಾ? ಅದು ನಿನ್ನೆ ನಾನು ಕಿಶೋರ್ನನ್ನು ಒಂದು ಮಾರ್ಕೆಟಲ್ಲಿ ನೋಡಿದ್ದೆ. ಅವರು ಒಂದು ಹುಡುಗಿ ಜೊತೆ ಇದ್ದರು ಮತ್ತು ಅವಳಿಗೆ ಶಾಪಿಂಗ್ ಮಾಡಿಸ್ತಾಯಿದ್ರು. ನನಗೆ ಆ ಹುಡುಗಿ ಜೊತೆ ಅವರ ಆ ಥರ ಇದ್ದದ್ದು ನೋಡಿ ಒಂಥರ ಆಯಿತು. ನಾನು ಆಗ ಏನು ಹೇಳ್ತಾ ಇದ್ದೀಯಾ, ನಿನಗೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು, ಬೇರೆ ಯಾರನ್ನ ನೋಡಿ ಅಂತ. ಅದಕ್ಕೆ ಅವಳು ಇಲ್ಲ, ನಾನು ನಿಜ ಹೇಳ್ತಿದ್ದೀನಿ, ಅದು ಕಿಶೋರ್ ಅಣ್ಣನೇ ಇದ್ದದ್ದು. ಅದು ಒಂದು ಚಿಕ್ಕ ವಯಸ್ಸಿನ ಹುಡುಗಿನ ಜೊತೆ ಇದ್ಲು. ಅವಳು ಹೇಳಿದ್ನೆಲ್ಲ ಕೊಡಿಸ್ತಾಯಿದ್ರು. ಆಗಲೇ ನನ್ನ ಕೋಪದಿಂದ ಕಾಲ್ ಕಟ್ ಮಾಡಿದೆ. ಮತ್ತು ಯೋಚನೆ ಮಾಡಿ ನನಗೆ ತುಂಬ ತಲೆನೋವು ಉಂಟಾಗಿತ್ತು. ಕಿಶೋರ್ ಅಂತ ಆಫೀಸ್ನಲ್ಲಿ ಇರ್ತಿದ್ದ, ಮತ್ತು ಆ ಹುಡುಗಿ ಜೊತೆ ಹೇಗೆ? ನಾನು ಯೋಚನೆ ಮಾಡಿ ಕಿಶೋರ್ಗೆ ಕಾಲ್ ಮಾಡಿದೆ. ಆದರೆ ಕಿಶೋರ್ ಮೊಬೈಲ್ ಆಫ್ ಬರ್ತಾಯಿತ್ತು. ಅದಕ್ಕೆ ಆಫೀಸ್ ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಹೇಳಿದೆ ಸ್ವಲ್ಪ ಕಿಶೋರ್ ಜೊತೆ ಮಾತಾಡಿಸ್ಬಿಡಿ ನಂದು ಅಂತ. ಮ್ಯಾನೇಜರ್ ಹೇಳೋದನ್ನು ಕೇಳಿ ನನಗೆ ತಲೆ ಸುತ್ತು ಬರ್ತಾಯಿತ್ತು. ಕಿಶೋರ್ ಅಂತ ಈಗ ಆಫೀಸ್ನಲ್ಲಿ ಇಲ್ಲೇ ಇಲ್ಲ. 1 ತಿಂಗಳು ಸರಿಗೆ ಯಾವ ಕೇಸ್ ತೆಗಿತಾ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಯಾವುದ್ರಲ್ಲೂ. ಎಲ್ಲ ಕೇಸ್ಗಳು ಜೂನಿಯರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನನ್ನ ಡೌಟ್ ನಿಜವಾಗಿತ್ತು. ಅವಳು ಪ್ರೂವ್ ಆಯಿತು. ಸಾರಾ ನನ್ನ ಜೊತೆ ಸುಳ್ಳಲ್ಲ, ನಿಜ ಹೇಳ್ತಾ ಇದ್ಲು. ಕಿಶೋರ್ ನನ್ನ ದ್ರೋಹ ಮಾಡ್ತಾಯಿದ್ರು.
ನಾನು 3 ತಿಂಗಳಿಂದ ಅನ್ಕೋತಿದ್ದೆ ಕಿಶೋರ್ ಅದು ಇಂಪಾರ್ಟೆಂಟ್ ಕೇಸ್ನಲ್ಲಿ ಬ್ಯುಸಿಯಾಗಿದ್ದಾನೆ ಅಂತ. ಅವರು ಒಂದು ಹುಡುಗಿ ಜೊತೆ ನವರಂಗ ಆಟ ಆಡ್ತಾ ಇದ್ದಾರೆ. ನಾನು ಕೋಪದಿಂದ ಮನೆನ ತಲೆ ತಗೊಂಡಿದ್ದೆ. ಕಿಶೋರ್ ಬಂದ ತಕ್ಷಣ ನನ್ನ ಕೋಪ ನೆತ್ತಿಗೇರಿತ್ತು. ನಾನು ಅವನ ಜೊತೆ ರೇಗಾಡಿದೆ. ಆದರೆ ಕಿಶೋರ್ ತಲೆ ಬಗ್ಗಿಸಿ ನಿಂತಿದ್ದ, ಎಲ್ಲವನ್ನು ಕೇಳಿಕೊಂಡು. ಸ್ವಲ್ಪ ಹೊತ್ತು ಆದಮೇಲೆ ತಲೆ ಎತ್ತಿದ್ರು. ಮತ್ತೆ ಹೇಳಿದ್ರು, ನಾನು ಮೊದಲೇ ನಿಮಗೆಲ್ಲ ಹೇಳಬೇಕು ಅಂತ ಇದ್ದೆ, ಆದರೆ ನನಗೆ ಭಯ ಆಗ್ತಾ ಇತ್ತು. ಮತ್ತು ಆ ಹುಡುಗಿ ಜೊತೆ ಸುಮ್ಮನೆ ಅಲ್ಲ ಸುತ್ತಾಡ್ತಾ ಇದ್ದದ್ದು. ನಾನು ಅವಳ ಜೊತೆ ಮದುವೆ ಆಗಿದ್ದೇನೆ. ನಾನು ಏನು ಮದುವೆ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನನ್ನ ಗಂಡ ಈ ಥರ ಮಾಡ್ತಾನೆ ಅಂತ. ನಾನು ನನ್ನ ಮಕ್ಕಳ ಬಗ್ಗೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಇವ್ರು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಶಿಲ್ಪಾನ ಪರಿಚಯ ನನ್ನ ಆಫೀಸ್ನಲ್ಲಿ ಆಯಿತು. ಅವಳ ಕೆಲಸದ ಹುಡುಕಾಟದಿಂದ ಹೋಗಿದ್ದು. ಅವಳ ಅಮ್ಮ ತೀರೋಗಿದ್ರು. ಅವಳು ಅಜ್ಜಿ ಹತ್ರ ಇದ್ಲು. ಆದರೆ ಅವಳನ್ನು ಕೆಲಸಕ್ಕೆ ಇರಿಸ್ಕೊಳ್ಳೋಕ್ಕೆ ಇಲ್ಲ. ಏನು ಮಾಡೋಕ್ಕಾಗುತ್ತೆ. ಆದರೂ ಒಂದಿನ ಶಿಲ್ಪನ ಅಜ್ಜಿ ತೀರೋದ್ರು. ಅವಳು ಈಗ ಒಬ್ಬಂಟಿಯಾಗಿದ್ಲು. ನನಗೆ ಅವಳ ಮೇಲೆ ಕನಿಕರ ಆಯಿತು. ನಾನು ಅವಳಿಗೆ ಆಗಾಗ ಹೋಗಿ ಹೆಲ್ಪ್ ಮಾಡ್ತಾಯಿದ್ದೆ. ಆದರೆ ಅಲ್ಲಿಯ ಜನರು ಒಬ್ಬೊಬ್ಬರು ಒಂದೊಂದು ಮಾತಾಡ್ಕೋತಿದ್ರು. ಅವ್ರ ಬಾಯಿ ಮುಚ್ಚಿಸೋಕ್ಕೆ ಶಿಲ್ಪಾಗೆ ಸಹಾಯ ಆಗಲಿ ಅಂತ ಅವಳ ಜೊತೆ ಮದುವೆ ಆದೆ ಅಂತ ಹೇಳಿದ್ರು. ನಾನು ಹೆಲ್ಪ್ ಮಾಡೋಕ್ಕೋಸ್ಕರ ಅವಳ ಜೊತೆ ಮದುವೆನಾ ಅಂತ ಅಳಲು ಸ್ಟಾರ್ಟ್ ಮಾಡಿದೆ. ನನಗೆ ಅಲ್ಲೂ ಇಲ್ಲೂ ಮೇಂಟೈನ್ ಮಾಡೋಕ್ಕಾಗಲ್ಲ. ನನಗೆ ಗೊತ್ತಾಯ್ತಲ್ಲ, ಅವಳನ್ನು ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನಾನು ಎಷ್ಟೇ ನಿರಾಕರಿಸಿದ್ರು ನನ್ನ ಸಮಾಧಾನ ಮಾಡುತ್ತಾ ಕ್ಷಮೆ ಕೇಳುತ್ತಾ ಇದ್ದರು. ಆದರೆ ಇದು ಕ್ಷಮಿಸೋ ಕೆಲಸ ಆಗಿರಲಿಲ್ಲ. ಹಾಗೆ ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದರು. ಅವಳು ನೋಡಲು ಇಷ್ಟು ಚೆನ್ನಾಗಿದ್ಲು ಅಂದರೆ ಯಾರಿಗೆ ಬೇಕಾದರೂ ಮದುವೆ ಆಗಬೇಕು ಅನಿಸುತ್ತೆ. ಅವಳು ನನ್ನ ಗಂಡ ನಿಂತ್ಕೊಂಡ್ರೆ ಅಪ್ಪ ಮಗಳ ಥರ ಕಾಣ್ತಾ ಇದ್ರು. ಏನೇ ಆಗಲಿ ನಾನು ಅವಳಿಗೆ ಮೊದಲೇ ಹೇಳಿದ್ದೆ, ಏನೇ ಆಗಲಿ ನೀನು ನನ್ನ ಮುಂದೆ ಕಾಣಿಸ್ಕೋಬೇಡ ಅಂತ. ಹಾಗೆ ಅವಳು ರೂಮಲ್ಲೇ ಇರ್ತಾಯಿದ್ಲು. ಆದರೆ ಕಿಶನ್ ಖುಷಿಯಾಗಿರಲಿಲ್ಲ, ಟೆನ್ಷನಲ್ಲೇ ಇರ್ತಿದ್ದ. ನಾನು ಅವನ ಜೊತೆ ಮಾತಾಡ್ತಿರ್ಲಿಲ್ಲ. ಹೇಗೋ ಗೊತ್ತಿಲ್ಲ, ಸಡನ್ನಾಗಿ ಕಿಶೋರ್ ಸತ್ತು ಹೋದ. ನನಗೆ ತುಂಬ ದುಃಖ ಆಯಿತು. 2 ದಿನ ಆದಮೇಲೆ ಆ ಹುಡುಗಿ ಹತ್ರ ನೀನಿನ್ನು ಬೇರೆ ಕಡೆ ಇರೋದಕ್ಕೆ ವ್ಯವಸ್ಥೆ ಮಾಡು, ಇಲ್ಲೇ ಆಯಿತು, ಇನ್ನು ಕಿಶೋರ್ ಇಲ್ಲ, ನೀನು ಬಂದಿದ್ದೆ ನನ್ನ ಗಂಡ ಸತ್ತೋದ ಅಂತ ಅವಳನ್ನು ಚೆನ್ನಾಗಿ ಬೈತಾ ಇದ್ದೆ. ಅವಳು ನನ್ನ ಬೇಜಾರಿನಿಂದ ನೋಡ್ತಾ ಇದ್ಲು. ಆಗ ನನ್ನ ಮಗ ಇದನ್ನು ಕೇಳಿಸ್ಕೊಂಡು, ನೀನು ಏನಮ್ಮ ಅವಳು ಎಲ್ಲಿಗೆ ಹೋಗ್ತಾಳೆ, ಅಪ್ಪ ಆಸೆ ಅಲ್ವಾ, ಅವಳು ಇಲ್ಲೇ ಇರಲಿ ಬಿಡು ಅಂತ ಹೇಳ್ದ. ನನಗೆ ಅವಳು ಸಪೋರ್ಟ್ ಮಾಡೋದನ್ನು ನೋಡಿ ಚಿಂತೆ ಆಗಲು ಸ್ಟಾರ್ಟ್ ಆಯಿತು. ಎಲ್ಲಿ ಅವನು ಹೇಗಾದರೂ ಮಾಡಿ ಅವಳನ್ನು ಹೊರಗಡೆ ಹಾಕಬೇಕು ಅಂತ ಇದ್ದೆ. ಹೀಗೆ ಇರಬೇಕಾದ್ರೆ ನಾನು ಸ್ಟೆಪ್ನಿಂದ ಬಿದ್ದು ಕಾಲ್ ಫ್ರ್ಯಾಕ್ಚರ್ ಆಗಿತ್ತು. ಮತ್ತು ನನಗೆ ಸುವರ್ಣನ ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ನ ಚೆನ್ನಾಗಿ ನೋಡಿಕೊಂಡ್ಳು. ಹೀಗೆ 2 ತಿಂಗಳಲ್ಲಿ ಸರಿಯಾದೆ. ನನಗೂ ಆಗ ಅವಳು ಒಳ್ಳೆಯವಳು, ಇಲ್ಲೇ ಇರಲಿ, ಇನ್ನು ಚಿಕ್ಕ ವಯಸ್ಸು, ಅವಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿ ಇಲ್ಲೇ ಇರಿಸ್ಕೊಳ್ಳೋಣ ನನ್ನ ಹತ್ರ ಅಂತ ಡಿಸೈಡ್ ಮಾಡಿದೆ. ಹಾಗೆ ನಾನು ಮೆಲ್ಲಗೆ ನಡ್ಕೊಂಡು ಹೋದೆ. ಆಗ ಸುವರ್ಣ ಫೋನ್ನಲ್ಲಿ ಮಾತಾಡ್ತಿದ್ಲು. ನಾನು ಕೇಳಿಸ್ಕೊಂಡೆ. ಅವಳು ಹೇಗೋ ಅವನ ಜೊತೆ ಹೆಂಡತಿ ಥರ ನಾಟಕ ಆಡಿ ವಿಷ ಕೊಟ್ಟು ಸಾಯಿಸ್ದೆ. ಹಾಗೆ ಇವಳನ್ನು ಸಾಯಿಸ್ಬೇಕು ಅಂತ ಇದ್ದೆ. ಆದರೆ ಡೌಟ್ ಬರುತ್ತೆ, ಅವಳು ನನ್ನ ಹೊರಗಡೆ ಹಾಕಬೇಕು ಅಂತ ತುಂಬ ಹಿಂಸೆ ಮಾಡ್ತಾಯಿದ್ದೆ. ಅದಕ್ಕೆ ಎಣ್ಣೆ ಚೆಲ್ಲಿ ಅವಳನ್ನು ಬೀಳಿಸ್ದೆ. ಇನ್ನು ಸ್ವಲ್ಪ ದಿನ ಅವಳನ್ನು ಸಾಯಿಸಿ ಅವನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ಲು. ಅಷ್ಟರಲ್ಲೇ ನಾನು ಹೋಗಿ, ನಿನ್ನ ಪ್ಲ್ಯಾನ್ ಫೈಲ್ ಆಯಿತು, ನನಗೆ ಎಲ್ಲ ಗೊತ್ತಾಯಿತು, ಇನ್ನು ನಿನ್ನ ಆಸ್ತಿ ನಿನ್ನ ಮನೆಗೆ ಕಳಿಸ್ತೀನಿ ಅಂತ ಹೇಳಿ ಪೊಲೀಸ್ನ ಕರೆಸಿ ಅವಳನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸ್ಕೊಟ್ಟೆ. ಹಾಗೆ ಇದರಿಂದ ನನ್ನ ಮಗ ಬಚಾವಾದ. ಇಲ್ಲಾಂದರೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.